ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ಪ್ರಕರಣ. ಏನು ಸುಹಾಸ್ ಸಾವಿನ ಕ್ಷಣದ ಭಯಾನಕ ವಿಡಿಯೋ, ರಕ್ತದ ಮಡುವಿನಲ್ಲಿ ಒದ್ದಾಡ್ತಿರುವಂತಹ ವಿಡಿಯೋ ನೋಡಿ. ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಸಾವಿನ ಕೊನೆಯ ಕ್ಷಣದ ಭಯಾನಕ ವಿಡಿಯೋ, ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿರುವಂತಹ ಚಿತ್ರಣಗಳಿದು. ತಲವಾರು ದಾಳಿಯಿಂದ ವಿಲವಿಲ ಅಂತ ಒದ್ದಾಡ್ತಿರುವಂತಹ ದೃಶ್ಯಗಳು. ನಡು ರಸ್ತೆಯಲ್ಲೇ ಪರದಾಡ್ತಾ ಇದ್ದ ಹತ್ಯೆಯಾಗಿರುವಂತಹ ಸುಹಾಸ್ ಶೆಟ್ಟಿ. ಆತಂಕದಿಂದ ಹತ್ತಿರಕ್ಕೂ ಕೂಡ ಅಲ್ಲಿನ ಸ್ಥಳೀಯರು ಸುಳಿಯಲಿಲ್ಲ ಅಂತ ಘನಘೋರ ಸಿಚುವೇಶನ್ ಅಲ್ಲೂ ಕೂಡ ದೂರವೇ ನಿಂತು ನೋಡ್ತಿದ್ದಂತ ಸ್ಥಳೀಯರು, ನಿವಾಸಿಗಳು. ಏನೋ ಗ್ಯಾರಂಟಿ ನ್ಯೂಸ್ ಬಳಿ ಸುಹಾಸ್ ಶೆಟ್ಟಿಯ ಕೊನೆ ಕ್ಷಣದ ವಿಡಿಯೋ ಇದೆ. ಮಚ್ಚಿನಲ್ಲಿ ಹಲ್ಲೆ ಮಾಡಿ ನಡು ರಸ್ತೆಯಲ್ಲೇ ಎಲ್ಲಾ ಜನಗಳಿದ್ರು ಅಲ್ಲಿ ಸುತ್ತಮುತ್ತ. ಆ ಕ್ಷಣದಲ್ಲಿ ರಕ್ತದ ಮಡುವಿನಲ್ಲಿ ಮಲಗಿರುವಂತ ಸುಹಾಸ್ ಶೆಟ್ಟಿಯ ಕೊನೆ ಕ್ಷಣದ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಅಂತ ದಾಳಿ ಆಗ್ತಿದೆ, ಮಚ್ಚಿನಲ್ಲಿ ಆತ ರಕ್ತದಲ್ಲಿ ಮಲಗಿದ್ದ. ಬಟ್ ಯಾರು ಕೂಡ ಆತನ ಸಹಾಯಕ್ಕೆ ಬಂದಿಲ್ಲ. ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆ ಕೊನೆ ಕ್ಷಣದ ಚಿತ್ರಣಗಳು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಇದು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿರುವಂತ ಚಿತ್ರಣ. ಹತ್ಯೆ ಆಗ್ತಿದ್ದಂತೆ ನಡು ರಸ್ತೆ ಇದು, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಸುಹಾಸ್ ಶೆಟ್ಟಿ. ಆದ್ರೆ ಅಕ್ಕಪಕ್ಕದಲ್ಲಿ ಜನ ಎಷ್ಟಿದ್ದಾರೆ ನೋಡಿ, ಯಾರು ಕೂಡ ಹತ್ರ ಹೋಗುವಂತ ಕೆಲಸ ಮಾಡ್ತಿಲ್ಲ. ದೂರನೇ ನಿಂತ್ಕೊಂಡಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಬಟ್ ಯಾರು ಕೂಡ ಸಹಾಯಕ್ಕೆ ಹೋಗಿಲ್ಲ. ಈ ಸಾವಿನ ಕೊನೆಯ ಕ್ಷಣದ ಚಿತ್ರಣಗಳಿದು. ವಾಹನಗಳು ಓಡಾಡ್ತಿದೆ, ಜನ ಆಚೆ ಈಚೆ ಹೋಗ್ತಿದ್ದಾರೆ. ಅಷ್ಟು ಜನ ಹಂತಕರು ಕಾರಲ್ಲಿ ಬಂದು ಡಿಕ್ಕಿ ಹೊಡೆದು ಹೊರಗೆ ಕರ್ಕೊಂಡ್ ಬಂದು ಕೊಚ್ಚಿ ಕೊಚ್ಚಿ ಹಲ್ಲೆ ಮಾಡ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದುಕೊಂಡು ಒದ್ದಾಡ್ತಿದ್ದಾರೆ ವಿಲವಿಲ ಅಂತ. ಆ ಸಿಚುವೇಶನ್, ಪ್ರಾಣ ಹೋಗುವಂತ ಕ್ಷಣಗಳ ದೃಶ್ಯಾವಳಿಗಳಿದು. ಬಟ್ ಯಾರು ಕೂಡ ತಡೆಯುವಂತ ಕೆಲಸ ಆಗಿಲ್ಲ. ಅಲ್ಲಿನ ಸ್ಥಳೀಯರು ಅಲ್ಲಿ ಹೋಗಿ ರಕ್ಷಣೆ ಮಾಡೋದಕ್ಕೂ ಮುಂದಾಗೋದಕ್ಕೂ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಕ್ಕೆ ಆ ಕ್ಷಣದಲ್ಲಿ ಆಗಲ್ಲ. ಅಲ್ಲೇ ಬಿದ್ದಿರ್ತಾರೆ. ಆ ದೃಶ್ಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಕೊಲೆ ಪ್ರಕರಣ ಬೇರೆ ಬೇರೆ ಮಜಲನ್ನ ಪಡ್ಕೊಳ್ತಾ ಇದೆ. ಟ್ವಿಸ್ಟ್ ಟರ್ನ್ ಈ ಪ್ರಕರಣವನ್ನ ಸುತ್ತುವರಿತಾ ಇದೆ. ಇದರ ಜೊತೆಯಲ್ಲಿ ಕೊಲೆಯಾಗಿರುವಂತಹ ದಿನ ರಾತ್ರಿ 8:30ರಿಂದ 8:45 ಸರಿಸುಮಾರಿನಲ್ಲಿ ಆಗಿರುವಂತಹ ಘಟನೆ ಇದು. ಆ ಹೊತ್ತಿನ ದೃಶ್ಯಾವಳಿ, ಆ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಿದ್ದು ಬಿದ್ದು ಒದ್ದಾಡ್ತಿದ್ದಾರೆ ದೃಶ್ಯ. ಮುಂದೆ ಕಂಪ್ಲೀಟ್ ಚಿತ್ರಣನ ತೋರ್ಸೋಕ್ಕಾಗಲ್ಲ, ಹಾಗಾಗಿ ಬ್ಲರ್ ಮಾಡಿ ತೋರಿಸ್ತಿದೀವಿ. ರಕ್ತ ತುಂಬು ಹೋಗ್ಬಿಟ್ಟಿದೆ, ರಸ್ತೆಯಲ್ಲಿ ಚೆಲ್ಲಿದೆ. ಆ ತಲವಾರ್ನಲ್ಲಿ ದಾಳಿ ಮಾಡುವಂತ ಚಿತ್ರ ಇನ್ನೊಂದು ಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಹೇಗೆ ಹಲ್ಲೆ ಮಾಡ್ತಾರೆ, ಒಬ್ಬ ಮನುಷ್ಯನ ಮೇಲೆ ಮನುಷ್ಯತ್ವವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೊಚ್ಚಿ ಕೊಚ್ಚಿ ಒದ್ದಾಡ್ತಿದ್ದಾರೆ ಸುಹಾಸ್ ಶೆಟ್ಟಿ. ಆದ್ರೂ ಕೂಡ ಬಿಡದೆ ಕೊಲೆಗಾರರು 1, 2, 3, 4, 5 ಇನ್ನು ಅನೇಕರು ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳಿದ್ದಾರೆ. ಅವರೆಲ್ಲರೂ ಕೊಚ್ಚಿ ಕೊಚ್ಚಿ ಕೊಲ್ತಿದ್ದಾರೆ. ಆ ಕ್ಷಣದ ದೃಶ್ಯಾವಳಿ. ಹಾಗಾಗಿ ಈ ಆತಂಕದಿಂದ ಅಲ್ಲಿನ ಸ್ಥಳೀಯರು ಯಾರು ಕೂಡ ಹತ್ರ ಬರಲ್ಲ. ತಲವಾರಿಂದ ವಿಲವಿಲ ಅಂತ ಒದ್ದಾಡ್ತಿರೋದು ಒಂದು ಕಡೆ, ಜೀವ ಹೋಗುವಂತ ಕ್ಷಣ ಅದು. ಜೀವ ಹೋಗುವ ಕ್ಷಣ, ಕೊಚ್ಚುತ್ತಿದ್ದಾರೆ ಜೀವ ಇರುವಂತ ವ್ಯಕ್ತಿಗೆ. ಬಟ್ ಯಾರು ಕೂಡ ಹತ್ರ ಹೋಗಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈ ವಿಡಿಯೋವನ್ನ ಯಾರು ಮಾಡಿದ್ದು, ಆ ಹೊತ್ನಲ್ಲಿ ಏನಾಯ್ತು, ಜೊತೆಯಲ್ಲಿ ಯಾರು ಕೂಡ ಹತ್ರ ಹೋಗಿಲ್ಲ, ಅಲ್ಲಿನ ಸ್ಥಳೀಯರನ್ನ ಏನ್ ಹೇಳ್ತಾರೆ ಈ ಬಗ್ಗೆ ಕೇಳಿದ್ರೆ? ಎಸ್ ಅಖಿಲೇಶ್, ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟಂತೆ 2 ವಿಡಿಯೋಗಳು ಈಗ ದೊರಕಿರುವಂತದ್ದು. ಜೊತೆಗೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿರುವಂತದ್ದು. ಜೊತೆಗೆ ಆಕ್ರೋಶಕ್ಕೂ ಕೂಡ ಒಂದು ನಿಟ್ಟಿನಲ್ಲಿ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ, ಈ ಒಂದು ವಿಡಿಯೋದಲ್ಲಿ ಗಮನಿಸಿದಾಗೆ ತುಂಬಾ ಅನೇಕ ಮಂದಿ, ಅಂದ್ರೆ 50ಕ್ಕೂ ಹೆಚ್ಚು, 100ಕ್ಕೂ ಹೆಚ್ಚು ಮಂದಿ ಈ ಸ್ಥಳದಲ್ಲಿ ಜಮಾಯಿಸಿದ್ರು. ಈ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ಸುಹಾಸ್ ಶೆಟ್ಟಿ ಅವರು ನರಳಾಡ್ತಾ ಇದ್ರು. ನನ್ನನ್ನು ರಕ್ಷಿಸಿ ಅಂತ ಹೇಳುವಂತ
ಒಂದು ಆ ಒಂದು ಆಂಗಲ್ ಅಂದ್ರೆ ಇದರಲ್ಲಿ ಅವರು ಒಂದು ಹೋರಾಟವನ್ನು, ಜೀವದ ಮೇಲೆ ಹೋರಾಟವನ್ನು ಕೂಡ ನಡೆಸ್ತಾ ಇದ್ರು. ಇದು ಅವರ ಜೀವ ಹೋಗುವ ಕಡೆಯ ಕ್ಷಣವಾಗಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಸ್ಥಳೀಯರಾಗ್ಲಿ ಅಥವಾ ಅಲ್ಲಿ ಇದ್ದಂತವರಾಗ್ಲಿ ಯಾರು ಕೂಡ ಬರ್ಲಿಲ್ಲ ಅಂತ ಹೇಳುವಂತದ್ದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಸ್ಥಳೀಯರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳುವುದಕ್ಕೆ ಇದು ನಿದರ್ಶನ ಅಂತ ಹೇಳುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಅನೇಕ ಜನರು ಅಂದ್ರೆ ಕಾರಿಂದ ಬಂದು ಇಳಿದು ಆಕ್ಸಿಡೆಂಟ್ ಮಾಡಿ ಬಳಿಕ ಅವರನ್ನು ಅಟ್ಟಾಡಿಸಿಕೊಂಡು ಹೊಡೆಯುವವರೆಗೂ ಕೂಡ ಅಲ್ಲಿ ಜನ ಇದ್ರು. ಅವರು ಯಾರು ಕೂಡ ಆ ಸಂದರ್ಭದಲ್ಲಿ ಮುಂದಕ್ಕೆ ಹೋಗ್ಲಿಲ್ಲ. ಅಂದ್ರೆ ಆ ಆ ವಿಡಿಯೋವನ್ನು ನೋಡಿ ಅಥವಾ ಆ ಘಟನೆಯನ್ನು ನೋಡಿ ಎಲ್ಲರೂ ಕೂಡ ನಿಂತು ನೋಡಿದ್ದೇ ಬಿಟ್ರೆ ಯಾರು ಕೂಡ ಸುಹಾಸ್ ಶೆಟ್ಟಿ ಅವರನ್ನು ರಕ್ಷಿಸಲಿಕ್ಕಾಗ್ಲಿ ಅಥವಾ ಅವರನ್ನು ಬಚಾವ್ ಮಾಡ್ಲಿಕ್ಕಾಗ್ಲಿ ಹೋಗ್ಲೇ ಇಲ್ಲ ಅಂತ ಹೇಳುವಂತದ್ದು ಮಾತುಗಳು ಕೂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿರುವಂತದ್ದು. ಜೊತೆಗೆ ಒಂದು 10-12 ನಿಮಿಷಗಳ ಕಾಲ ಅವರನ್ನು ಯಾರು ಮುಟ್ಟಿಲ್ಲ. ಬಳಿಕ ಪೊಲೀಸ್ ಅವರು ಬಂದಾದ್ಮೇಲೆ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಸಾಗಿಸಿರುವಂತದ್ದು. ಆಸ್ಪತ್ರೆಯಲ್ಲಿ ಕೂಡ ಅವರು ಮೃತಪಟ್ಟಿರುವಂತದ್ದು. ಅಲ್ಲಿಯ ತನಕ ಅವರನ್ನು ಎಲ್ಲಿಯಾದ್ರೂ ಒಂದು ಸ್ಥಳೀಯರು ರಕ್ಷಿಸುತ್ತಿದ್ರೆ ಅಥವಾ ಬೇಗ ಹೋಗ್ತಿದ್ರೆ ಅವರು ಬದುಕ್ತಿದ್ರೋ ಏನೋ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆ, ಈ ಒಂದು ವಿಡಿಯೋ, ಈ ಘಟನೆಗೆ ಸ್ಥಳೀಯರು ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಪೂರಕವಾಗಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಎಸ್, ಧನ್ಯವಾದಗಳು ಆದಿತ್ಯ ರಾವ್ ತಮ್ಮೆಲ್ಲ ಮಾಹಿತಿಗೆ.